ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾನಸಿಕವಾಗಿ ಹಿಂಸೆ ಕೊಡೋರು, ದುಡ್ಡು ಆಸ್ತಿಗೆ ಆಸೆ ಬಿದ್ದು ಅವ್ರನ್ನ ಮದ್ವೆ ಮಾಡ್ಕೊಳ್ಳೋಂಥವ್ರು, ಈ ತರ ತುಂಬಾ ತರ ಹುಡುಗಿರಿದ್ದಾರೆ. ಅರ್ಜುನ್ ಸರ್ನ ಮದ್ವೆ ಮಾಡ್ಕೊಳ್ಳೋಂಥ ಹುಡುಗಿ ತಾಯಿ ಗುಣ ಇರೋಳಾಗಿರ್ಬೇಕು, ಅವ್ರ ನೋವನ್ನ ಕಡಿಮೆ ಮಾಡೋಳಾಗಿರ್ಬೇಕು. ಅದು ಬಿಟ್ಬಿಟ್ಟು ಅವ್ರ ಗಾಯಕ್ಕೆ ಉಪ್ಸುರಿ ಅಂತ ಕೆಲಸ ಮಾಡಬಾರ್ದು. ನೋಡ್ ಪೂಜಾ, ನಾನಂತೂ ಅಳುದು ತೂಗಿನೇ ಕಂಕಣ ಕಟ್ಸೋದು. ಯಾಕಂದ್ರೆ ಇದು ಅರ್ಜುನ್ ಸರ್ ಜೀವನದ ಪ್ರಶ್ನೆ. ಅಂದ್ರೆ ಅವನ್ ಜೀವನದ ಬಗ್ಗೆ ನಮ್ಗೆ ಯೋಚನೆ ಇಲ್ಲ ಅನ್ಕೊಂಡಿದ್ಯಾ? ಹಾಗಲ್ಲ ಅತ್ತೆ. ನೋಡು ಸೇವಂತಿ, ಅವನ್ ಭವಿಷ್ಯದ ಬಗ್ಗೆ ನಿನ್ಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನಮಗೂ ಇದೆ. ಮೀರಾ ಅದೇ ನನ್ ಫ್ರೆಂಡ್ ಮಗಳು ಅಪ್ಪಟ ಅಪರಂಜಿ. ಅತ್ತೆ, ಕೆಲವೊಂದ್ಸಲ ಗುಲ್ಗಂಜಿ ಕೂಡ ಅಪರಂಜಿ ವೇಷ ಹಾಕೊಂಡ್ ಬಂದಿರತ್ತೆ. ಅದನ್ನ ಪರೀಕ್ಷೆ ಮಾಡಿ ನೋಡ್ದಾಗ್ಲೆ ಅದ್ರ ಸತ್ವ ಏನು ಅಂತ ಗೊತ್ತಾಗೋದು. ನೋಡಿ, ಈ ಮನೆಗ್ ಬರ್ತಿರೋ ಮೀರಾ ಈ ಮನೆ ಭಾವಿ ಸೊಸೆಯಾಗಿ ಬರೋದಿಲ್ಲ. ಅರ್ಜುನ್ ಸರ್ಗೆ ಅಸಿಸ್ಟೆಂಟ್ ಆಗಿ ಬರ್ತಿದ್ದಾಳೆ. ನನ್ನ ಪರೀಕ್ಷೆಗಳಿಗೆ ಅವಳು ಪಾಸ್ ಆದ್ರೆ ಮಾತ್ರ ಅವಳಿಗೆ ಈ ಮನೆ ಸೊಸೆ ಪಟ್ಟ ಸಿಗೋದು. ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಏನತ್ತೆ ಇವಳು ಹೀಗ್ ಮಾತಾಡ್ಬಿಟ್ಟು ಹೋದ್ಲು? ಅವಳಿಗಿನ್ನೂ ಕೊಬ್ಬು ಇಳಿದಿಲ್ಲ, ಅದಕ್ಕೆ. ಇವಳು ಹೀಗ ಆಡ್ತಿರೋದ್ ನೋಡಿದ್ರೆ ಕೊಬ್ಬಿಳಿಯೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಮೊದ್ಲು ಅವಳು ಒಪ್ಪಬೇಕಂತೆ, ಆಮೇಲೆ ಮುಂದಿನ ಮಾತುಕತೆ ಅಂತೆ. ನಾವೇನ್ ಮನೇಲಿ ಕತ್ತೆ ಕಾಯಕ ಇರೋದು? ಸೇವಂತಿ ಹೀಗ್ ಕಡ್ಡಿ ತುಂಡು ಆಗುವಾಗ ಮಾತಾಡೋದ್ ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ. ಇವಳು ಮೀರಾಗ ಏನ್ ಪರೀಕ್ಷೆ ಮಾಡ್ಬೋದು? ಅದೆಲ್ಲ ಅವಳು ಪಾಸ್ ಆಗಕ್ ಆಗತ್ತಾ? ಪೂಜಾ, ಅವಳನ್ನ ಪಾಸ್ ಮಾಡೋದಕ್ ನಾವಿಲ್ವಾ? ಅಕಸ್ಮಾತ್ ಫೇಲ್ ಆಗ್ಬಿಟ್ರೆ? ನೀನ್ ನಿಮ್ಮತ್ತೆನ ಏನ್ ಅನ್ಕೊಂಡಿದ್ಯಾ? ಅನ್ಕೊಂಡಿದ್ನ ಸಾಧ್ಸೋ ಹಠ ಬರೀ ಆ ಸೇವಂತಿಗ್ ಮಾತ್ರ ಅಲ್ಲ, ನನ್ಗೂ ಇದೆ. ಆದ್ರೂ ಭಾವನ ಒಪ್ಸಕ್ಕೆ ಸೇವಂತಿ ಕೈಯಲ್ಲಿ ಮಾತ್ರ ಸಾಧ್ಯ. ಅವರೇ ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಒಬ್ಬ ತಾಯಿಯಾಗಿ ತನ್ ಮಗನ್ಗೆ ಎಂತ ಹೆಣ್ಣ ತರಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ನನ್ಗೂ ಇದೆ. ಆ ಮೀರಾನೇ ನನ್ ಮಗನ್ ಹೆಂಡ್ತಿ. ಹಾಗಂತ ಸೇವಂತಿ ವಿರೋಧನೂ ಕಟ್ಕೊಳಕ್ ಆಗಲ್ಲ. ಯಾರ್ ವಿರೋಧ ಕಟ್ಕೋತಿರೋದು? ಆ ಸೇವಂತಿ ತಾನಾಗೆ ನನ್ನ ಹತ್ರ ಬಂದು ನನ್ ಕಾಲ್ ಹಿಡ್ಕೊಂಡು, ಅತ್ತೆ ಅತ್ತೆ, ಆ ಮೀರಾ ದೇವ್ರಂತ ಹುಡುಗಿ, ಅವಳೇ ನಮ್ಮ ಅರ್ಜುನ್ಗೆ ತಕ್ಕ ಹೆಂಡ್ತಿ, ಹೇಗಾದ್ರೂ ಮಾಡಿ ಆ ಮೀರಾನ ಮದ್ವೆ ಒಪ್ಸಿ ಅಂತ ನನ್ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು. ಹಾಗ್ ಮಾಡ್ತೀನಿ ಪೂಜಾ. ಹಾಗ್ ಮಾಡ್ದೆ ಹೋದ್ರೆ ನಾನ್ ನಿಮ್ಮ ಅತ್ತೇನೆ ಅಲ್ಲ, ಈ ಮನೆ ಯಜಮಾನಿನೂ ಅಲ್ಲ. ಅಜ್ಜಿ, ಬಿಸಿನೀರ್ ಕಾಯಿಸ್ಕೊತಾ ಇದ್ದೀರಾ? ನನಗೆ ಹೇಳಿದ್ರೆ ನಾನು ಮಾಡ್ಕೊಡ್ತಾ ಇರ್ಲಿಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡಕ್ಕೆ ಏನ್ ಉಳಿಸ್ಕೊಂಡಿದ್ಯಾ ನೀನು? ಯಾಕೆ ನನ್ ಮೇಲೆ ಅಷ್ಟೊಂದು ಕೋಪನಾ? ಯಾಕೆ ಅಂತ ನೀನು ಗೊತ್ತಿಲ್ವಾ? ಅಲ್ಲ ಸೇವಂತಿ, ಯಾರನ್ನ ಕೇಳಿ ಅಪ್ಪ ಮಗಳನ್ನ ಮನೆ ಕರ್ಸಿದ್ದೆ ನೀನು? ಅಯ್ಯೋ ಅದಾ, ಸರಿ ಬಿಡಿ ಅಜ್ಜಿ, ಇನ್ಮೇಲೆ ನಿಮಗೆ ಹೇಳ್ಬಿಟ್ಟೆ ಕರೆಸ್ತೀನಿ, ಸರಿನಾ? ಅಲ್ಲ ಕಣೆ, ನೀನು ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದೇ ಇಲ್ವೇನೆ? ಅಜ್ಜಿ, ಅರ್ಜುನ್ ಸರ್ಗೂ ನಿಮಗೂ ಹೇಳಿದಿದ್ರೆ ಅವ್ರನ್ನ ಬರೋದಕ್ ನೀವು ಬಿಡ್ತಾ ಇದ್ರಾ? ಅದಕ್ಕೆ ಹೀಗ್ ಮಾಡದ ನೀನು? ನನ್ಗೆಷ್ಟು ಅವಮಾನ ಆಯ್ತು ಗೊತ್ತಾ? ಅಜ್ಜಿ, ಅದ್ರಲ್ಲಿ ಅವಮಾನ ಆಗೋಂಥದ್ದು ಏನಿದೆ? ಇವತ್ತಲ್ಲ ನಾಳೆ ಅವರು ಮದ್ವೆ ಮಾಡ್ಕೊಳ್ಳೇಬೇಕಲ್ವಾ? ಅದು ನಿನ್ ಕನ್ಸಷ್ಟೇ. ಆ ಕನ್ಸನ್ನ ನನಸ್ ಮಾಡ್ಬೇಕು ಅಂತಾನೆ ನಾನಿರೋದು. ಹೀಗ್ ಮಾಡಿ ಮಾಡಿ ಅವನ್ ಮನ್ಸನ್ನ ನೋಯಿಸ್ತಾ ಇದ್ಯಾ? ಇಲ್ಲ ಅಜ್ಜಿ, ಬಿದ್ದೋಗಿರೋರ್ ಬದುಕನ್ನ ಕಟ್ತಾ ಇದ್ದೀನಿ. ಇದನ್ನ ಕಟ್ಟೋದು ಅನ್ನಲ್ಲ, ಕೆಡವೋದು ಅಂತಾರೆ. ಅಜ್ಜಿ, ಇವತ್ ನಿಮಗ್ ಹೀಗ ಅನ್ಸುತ್ತೆ, ಆದ್ರೆ ಮುಂದೆ ಒಂದ್ ಪುಟ್ಟ ಮಗು ಬಂದು ಮುತ್ತಜ್ಜಿ ಅಂತ ನಿಮ್ ಹಿಂದೆ ಸೆರಗಿ ಹಿಡ್ಕೊಂಡು ಓಡಾಡುತ್ತಲ್ಲ, ಆಗ ನಿಮಗ್ ಗೊತ್ತಾಗತ್ತೆ ನಾನ್ ಮಾಡಿದ್ದು ಸರಿ ಅಂತ. ನೋಡು, ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ, ಬಿಟ್ಬಿಡು. ಸತ್ಯ ಒಪ್ಕೋ. ಈ ನಿನ್ ನಿರ್ಧಾರದಿಂದ ನಿನ್ ಮನ್ಸಿಗೆ ನೋವಾಗ್ತಿಲ್ವಾ? ಮಾತಾಡಿ
ಮಾತಾಡೆ ಸೇವಂತಿ. ಅರ್ಜುನ್ ಮೇಲಿನ ಪ್ರೀತಿಗೆ ಮಗುವಿನ ಮೋಹಕ್ಕೆ ಕಟ್ಟಿಬಿದ್ದು ಇಂಥ ಹುಚ್ಚು ನಿರ್ಧಾರ ತಗೊಂಡಿದ್ಯಾ ನೀನು? ಅಲ್ಲ, ಮನ್ಸೊಳಗಡೆ ನೀನು ನೋವು ತಿಂತಿದ್ಯಾ ತಾನೇ? ಅಜ್ಜಿ, ನಾನ್ ಯಾಕೆ ನೊಂದ್ಕೊಳ್ಳಿ? ಅರ್ಜುನ್ ಸರ್ಗೆ ಮದ್ವೆ ಆಗತ್ತೆ, ಈ ಮನೆಗ್ ಮಗು ಬರುತ್ತೆ ಅಂತ ನಾನು ಫುಲ್ ಖುಷಿಯಾಗಿದ್ದೀನಿ. ಛೇ, ನೀನು ಮನ್ಸಾಕ್ಷಿನ ನೀನೇ ಕೊಂದ್ಬಿಟ್ಟಿದ್ಯಾ. ಅಮ್ಮ, ಅಮ್ಮ, ಅರ್ಜುನ, ಅಮ್ಮ, ಅಯ್ಯೋ, ಏನಾಯ್ತು? ಏನಾಯ್ತು? ಮುಟ್ಬೇಡಿ. ಅಯ್ಯೋ, ಫ್ರಾಕ್ಚರ್ ಸ್ವಲ್ಪ ಸೀರಿಯಸ್ ಆಗಿ ಆಗಿದೆ. ನೀವು ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ. ಅಲ್ಲ ಅರ್ಜುನ, ಹೋಗ್ತಾ ಚೆನ್ನಾಗೇ ಹೋದಿಯಲ್ಲ. ಮನಸ್ಥಿತಿಗಳು ಚೆನ್ನಾಗಿಲ್ಲ ಅಂದ್ರೆ ಇನ್ನೇನಾಗುತ್ತೆ? ಹೀಗೆ ಆಗೋದು. ಏನಾಯ್ತು? ಏನಿಲ್ಲ ಅಜ್ಜಿ, ಒಂದು ಚಿಕ್ಕ ಆಕ್ಸಿಡೆಂಟ್. ಚಿಕ್ಕದೇನಲ್ಲ ಅಜ್ಜಿ, ಜೋರಾಗೇ ಆಗಿದೆ. ಚೂರಿ ಯಾಮಾರಿದ್ರು ಹೆಚ್ಚು ಕಡಿಮೆ ಆಗಿರೋದನ್ನು. ನಿನ್ ಕೂತ್ಕೋಬಾ. ಕರ್ಕೊಂಡೋಗು. ಸ್ವಲ್ಪ ನೀರು ತಗೊಂಡ್ ಬನ್ನಿ. ಹುಷಾರ್ಕೊಂಡು ನಿಧಾನ ಕರ್ಕೊಂಡ್ ಬಾ. ಮೆಲ್ಗೆ, ನಿಧಾನ, ಮೆತ್ತಿಗೆ, ನಿಧಾನ ಕೂತ್ಕೋ. ನಿಧಾನ. ಅಯ್ಯೋ ದೇವ್ರೆ. ತಗೋಪ್ಪ. ಕುಡಿ. ತಗೋ ಅರ್ಜುನ್, ಕುಡಿ. ಅಯ್ಯೋ, ಅರ್ಜುನ್ ಸರ್, ಏನಿದೆಲ್ಲ? ಹೇಗಾಯ್ತು? ರೋಡಲ್ಲೇನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಹೋಗ್ತಿದ್ನಂತೆ. ಆಗ ಯಾವ್ದೋ ಗಾಡಿ ಬಂದು ಗುದ್ಕೊಂಡು ಹೋಗಿದೆ. ಏನ್ ಅರ್ಜುನ್ ಸರ್, ನೀವು ರಸ್ತೆಲ್ ಹೋಗ್ಬೇಕಾದ್ರೆ ಜ್ಞಾನ ಎಲ್ಲೋ ಇಟ್ಕೊಂಡು ಹೋಗೋದಾ? ಸಾಕ್, ಸುಮ್ನಿರಿ. ಅದಕ್ಕೆ ಮಾಡೋದೆಲ್ಲ ಮಾಡಿ ಈಗ ಅಡ್ವೈಸ್ ಕೊಡೋದಕ್ಕೆ ಬರಬೇಡಿ ನೀವು. ನಾನೇನ್ ಮಾಡ್ದೆ ಭಾವ? ಅವ್ನ್ ನೆಮ್ಮದಿ ಹಾಳು ಮಾಡೋದಕ್ಕೆ ನೀವೇನೇನ್ ಮಾಡಿಲ್ಲ ಅಂತ ಕೇಳಿ ಅದನ್ನ ಹೇಳ್ತೀನಿ.